ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನ್ನಪೂರ್ಣ ಚಾನಲ್. ನೋಡಿ, ನಾನಿವತ್ತು ಈರುಳ್ಳಿ ಬಜ್ಜಿ ಮಾಡಿದ್ವಿ. ಅದನ್ನು ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಏನಿಲ್ಲ, ಇದು 2 ಈರುಳ್ಳಿ ಹೆಚ್ಕೊಳ್ಬೇಕು ಸಣ್ಣಗೆ ಉದ್ದಕ್ಕೆ. ಅದಕ್ಕೆ ಸಾಲ್ಟು, ಸ್ವಲ್ಪ ಸೋಡಾ ಪುಡಿ ಸೇರಿಸ್ಬೇಕು, ತಿನ್ನೋ ಪೌಡರ್, ಬೇಕಿಂಗ್ ಪೌಡರು. ಆಮೇಲೆ ನೀರು ಹಾಕಿ ಕಲಿಸ್ಬೇಕು. ಸ್ವಲ್ಪ ಜಾಸ್ತಿ ಏನು ಕಡಲೆ ಹಿಟ್ಟು ಹಾಕಬಾರ್ದು, ಸ್ವಲ್ಪ ಕಡಿಮೆನೇ ಹಾಕಬೇಕು. 2 ಈರುಳ್ಳಿಗೆ 1-2 ಸ್ಪೂನ್ ಇದು ಆದರೆ ಸಾಕು ಕಡಲೆ ಹಿಟ್ಟು. ನೋಡಿ, ಹೀಗೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನೇ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇದು ಈರುಳ್ಳಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ಮಾಡೋದು ಕೂಡ ತುಂಬ ಸುಲಭ. ನೋಡಿ, ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈರುಳ್ಳಿಲಿ ಸ್ವಲ್ಪ ಸಾಲ್ಟು, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದರೆ ಸಾಕು. ಸ್ವಲ್ಪ ಹೀಗೆ ಕಲಿಸ್ಕೋಬೇಕು. ಈರುಳ್ಳಿನೇ ಜಾಸ್ತಿ ಕಾಣ್ತಾ ಇರಬೇಕು, ಕಡಲೆ ಹಿಟ್ಟು ಕಡಿಮೆನೇ ಇರಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ನೀವು ಡೀಪ್ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಇದು ತುಂಬ ಈಸಿ. ಇದೇನು ಜಾಸ್ತಿ ಏನು ಪ್ರೋಸೆಸ್ ಇಲ್ಲ ಇದಕ್ಕೆ. ಸ್ವಲ್ಪನೇ ಕಡಲೆ ಹಿಟ್ಟು ಹಾಕೋದು, 2 ಈರುಳ್ಳಿ ಹೆಚ್ಕೊಂಡ್ಬಿಟ್ರೆ ಸಾಕು. ಸಾಲ್ಟು, ಬೇಕಿಂಗ್ ಪೌಡರ್ ಇಷ್ಟೇ. ಎಣ್ಣೆಯಲ್ಲಿ ಕರಿಯೋದು. ನೋಡಿ, ಇದಕ್ಕೆ ಕಡಲೆಪುರಿ ಒಗ್ಗರಣೆ ಮಾಡಿದ್ವಿ, ಅದ್ರ ಜೊತೆ ಈರುಳ್ಳಿ ಬಜ್ಜಿ ತಿಂತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ಈರುಳ್ಳಿ ಜಾಸ್ತಿ ಇರೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ. ಈರುಳ್ಳಿದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ತಿಂದ್ರೂ ಹಾಗೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಇದು ಸಾಯಂಕಾಲ ಕಾಫಿ ಟೈಮು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್. ಈಗ ಮಂಡಕ್ಕಿ ಅದು ಒಗ್ಗರಣೆ ಮಾಡಿದ್ದೀವಲ್ಲ, ಇದ್ರ ಜೊತೆ ಕಡಲೆಪುರಿದು ಉಪ್ಪಿಟ್ಟು ಅಂತಾರೆ, ಕಡಲೆಪುರಿ ಉಪ್ಮಾ. ಅದನ್ನು ನನ್ನ ಚಾನಲ್ನಲ್ಲಿ ಇದೆ, ಒಂದ್ಸಲ ಹಾಕಿದ್ದೀನಿ, ಕಡಲೆಪುರಿ ಒಗ್ಗರಣೆ ಅಂತ. ನೋಡ್ಕೊಂಡು ಬನ್ನಿ ಬೇಕಾದರೆ, ಹೇಗೆ ಮಾಡೋದು ಅಂತ ಅದರಲ್ಲಿದೆ. ನೋಡಿ, ತುಂಬ ಚೆನ್ನಾಗಿದೆ. ಗರಿ 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 ಆಗಿದೆ ಈರುಳ್ಳಿ ಬಜ್ಜಿ. ಇದು ಈರುಳ್ಳಿ ಬಜ್ಜಿ. ಈರುಳ್ಳಿ ಪಕೋಡ ಬೇರೆ ಟೈಪ್ ಇರುತ್ತೆ, ಇದು ಈರುಳ್ಳಿ ಬಜ್ಜಿ. ಆ ಪಕೋಡ ಗಟ್ಟಿ ಥರ ಬರುತ್ತೆ, ಇದು ಒಂಥರ ಮೆತ್ತಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಕಡಲೆಪುರಿ ಒಗ್ಗರಣೆ ಮಾಡಿ ಅದ್ರ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಹಾಗೆ ಕಬಿನಿ ಜಲಾಶಯಕ್ಕೆ ಹೋಗಿದ್ವಿ, ಅದೆಲ್ಲ ಹಾಗೆ ವಿಡಿಯೋ ತಕ್ಕೊಂಡಿದ್ದೀವಿ. ಮ್ಯೂಸಿಕ್ ಮೂಲಕ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಕಾಡು, ಮೈಸೂರು ಹತ್ರ. ಮೈಸೂರಿಗೆ ಒಂದು 36 ಕಿಲೋಮೀಟ್ರೇನೋ ಆಗುತ್ತೆ. ನೋಡಿ, ಎಲ್ಲ ಪ್ರಾಣಿಗಳು, ಜಿಂಕೆ ಹೇಗೆ ಕಾಣಿಸ್ತಾ ಇದೆ. ಬೆಂಗಳೂರಿಂದ 1-2.5 ಅವರಲ್ಲೇ ಹೋಗ್ಬೋದು. ತುಂಬ ಒಳ್ಳೆ ಪ್ಲೇಸ್ ಇದು. ರೆಸಾರ್ಟ್ಗಳಿದ್ದಾವೆ ಇಲ್ಲಿ, ಚೆನ್ನಾಗಿದೆ. ರೆಸಾರ್ಟ್ ಕೂಡ ಇತ್ತು. ಒಂದು ದಿವಸ ಮಾತ್ರ ಅಲ್ಲಿದ್ವಿ, ಅದನ್ನೇ ಹಾಕಿರೋದು. ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ವಲ್ಪನೇ, ಅದನ್ನು ಮುಂದೆ ಹಾಕಿದ್ದೀನಿ. ನೋಡಿ ಹೇಗಿದೆ. ಆ ಕಡೆ ಈ ಕಡೆ ದಟ್ಟವಾದ ಕಾಡು ಥರ ಇದೆ. ನೋಡಿ, ಇಲ್ಲಿ ಎಲ್ಲ ಪ್ರಾಣಿಗಳು ಇದ್ದಾವೆ. ಆನೆಗಳೂ ಇದೆ, ಮಧ್ಯೆ ಮಧ್ಯೆ ಕಾಣಿಸ್ತಾ ಇರುತ್ತೆ. ನೋಡಿ, ಇಲ್ಲಿ ಆನೆ, ಆದರೆ ಇದು ಸಾಕಿದ ಆನೆ. ಮಾವುತ ಕೂಡ ಇದ್ರು ಅಲ್ಲೇ. ನೋಡಿ, ಕೆಲವೊಂದು ಸಲ ಆನೆಗಳು ಕೂಡ ರೋಡ್ ಮಧ್ಯೆ ಬಂದುಬಿಡುತ್ತಂತೆ.
ನೋಡಿ ಮಾವುತ ಕೂಡ ಅಲ್ಲೇ ಇದ್ದಾರೆ. ಹಾಗೆ ಸೈಕ್ಲಿಂಗ್ ಎಲ್ಲ ಇದೆ ಅಲ್ಲಿ. ರೆಸಾರ್ಟಲ್ಲೂ ಸೈಕಲ್ ಇರುತ್ತೆ, ನಾವು ಬೇಕಾದರೆ ಸೈಕಲ್ ರೌಂಡು ಹೋಗ್ಬೋದು. ನೋಡಿ ರೆಸಾರ್ಟ್ ಸುತ್ತಮುತ್ತಲು ಇದು ತಗೊಂಡಿತ್ತು. ನೋಡಿ ಇಲ್ಲಿ ಒಂದು ಗುಬ್ಬಿ ಕೂತ್ಕೊಂಡಿತ್ತು, ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಎಲ್ಲ ಮರಗಳು ತುಂಬ ಚೆನ್ನಾಗಿದೆ. ಆ ಕಡೆ ಸುತ್ತಮುತ್ತಲು ಸೀನ್ ತುಂಬ ಚೆನ್ನಾಗಿದೆ ಕಾಡ್ದು. ನೋಡಿ ಅದೇ ಆನೆದು ಪಿಕ್ ತಗೊಂಡಿದ್ದು ಅದೇ ಹಾಕಿದ್ದೆ. ಪಾರಿವಾಳಗಳು ನೋಡಿ ಹೇಗೆ ನೋಡಿ. ಅದು ರೆಸಾರ್ಟ್ ಹತ್ರ ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಹಾಗೆ ಶೋ ಗಿಡಗಳೆಲ್ಲ ಹಾಕಿದ್ರು. ನೋಡಿ ಸೂರ್ಯ ಉದಯ. ನೋಡಿ ಆನೆ ನೋಡಿ, ಆನೆ ಅಂದರೆ ಯಾರಿಗಿಷ್ಟ ಆಗಲ್ಲ. ನೋಡಿ ಇದು ನೋಡಿ ಹೇಗೆ ಅಂಜೂರದ ಹಣ್ಣು ಇದು. ನೋಡಿ ಪಕ್ಷಿ ನೋಡಿ ಹೇಗೆ ಓಡಾಡ್ತಾ ಇದೆ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಇದು ಕಾಡೆಮ್ಮೆ ಹಾಗೆ ಓಡಾಡ್ತಾ ಇತ್ತು. ಅದು ಕೂಡ ಒಂದು ವಿಡಿಯೋ ಕ್ಲಿಪ್ ತೆಗೆದಿದ್ದೆವು. ಇಲ್ಲಿ ಕೂಡ ಎಲ್ಲ ಪ್ರಾಣಿಗಳು ಕೂಡ ಇದ್ದಾವೆ. ಇಲ್ಲಿ ಕೂಡ ನೋಡಿ ಹೀಗೆ ನೋಡ್ತಾ ಇದೆ. ಕಾಲುಗಳು ಮಾತ್ರ ವೈಟ್ ಇದೆ ನೋಡಿ, ಸಾಕ್ಸ್ ಥರ ಕಾಣಿಸುತ್ತೆ. ಅದು ಹೇಗೆ ನಿರ್ಭೀತಿಯಿಂದ ಓಡಾಡ್ತಾ ಇದೆ ನೋಡಿ. ಅಲ್ಲಿ ಅದರ ಪ್ಲೇಸೇ ಅದು ವಾಸಸ್ಥಳ. ಅವು ಆರಾಮಾಗಿ ಕಾಲ ಕಳೀತಿರ್ತವೆ ಕಾಡಲ್ಲಿ. ಯಾರಿಗೆಲ್ಲ ಈ ಥರ ಸೀನ್ರಿ ಇಷ್ಟ ಕಮೆಂಟ್ ಮಾಡಿ. ನೋಡಿ ಹಾಗೆ ಬೆಳಗ್ಗೆನೇ ಇದು ಕ್ಲಿಪ್ಪಿಂಗ್ ತೊಗೊಂಡಿದ್ದು, ವಿಡಿಯೋ ಕ್ಲಿಪ್ಪಿಂಗು. ಮಂಜು ಹೇಗೆ ಮುಸುಕಿದೆ ನೋಡಿ, ಏನು ಕಾಣಿಸಲ್ಲ ಮುಂದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಲೋ ಆಗಿ ಹೋಗ್ಬೇಕು ಈ ಮಂಜಲ್ಲಿ, ಫಾಸ್ಟಾಗಿ ಹೋಗೋ ಹಾಗಿಲ್ಲ. ಯಾಕೆಂದರೆ ಏನು ವೆಹಿಕಲ್ ಕೂಡ ಕಾಣಿಸಲ್ಲ ಎದುರುಗಡೆ ಬರೋದು. ಈ ಥರ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಸ್ಲೋ ಆಗಿ ಫಾಗ್ ನೋಡಿಕೊಂಡು ಯಾರೆಲ್ಲ ನಿಸರ್ಗ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ ಹೇಗೆ ಸೈಲೆಂಟಾಗಿರುತ್ತೆ. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದು ತೊಗೊಂಡಿದ್ದು ಕ್ಲಿಪ್ಪಿಂಗು, ವಿಡಿಯೋ ಕ್ಲಿಪ್ಪಿಂಗು. ನೋಡಿ ಸಪೋಟ ಎಷ್ಟು ಬಿಟ್ಟಿದ್ದಾವೆ ಅಂದರೆ ತುಂಬ ಬಿಟ್ಟಿದ್ದಾವೆ. ಗಿಡ ತುಂಬ ಚಿಕ್ಕದೇ ಮರ ಆದರೂ ಕೂಡ ಎಷ್ಟೊಂದು ಸಪೋಟ ಬಿಟ್ಟಿದ್ದಾವೆ ನೋಡಿ. ಯಾರು ಕಿತ್ತಲ್ಲ, ಆದರೆ ಸ್ವಲ್ಪ ದೊಡ್ಡವಾದ್ಮೇಲೆ ಅವರ ಸೆಕ್ಯೂರಿಟಿ ಗಾರ್ಡು ಅದು ಕಿತ್ತಾರೆ, ಆಮೇಲೆ ಹಣ್ಣು ಮಾಡ್ತಾರೆ ಅನಿಸುತ್ತೆ. ಇದು ಯಾರು ಕಿತ್ತಲ್ಲ, ಹಾಗೇ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಗುಚ್ಚು ಗುಚ್ಚಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಸಪೋಟ. ಸಪೋಟ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗೂ ಕೂಡ ತುಂಬ ಇಷ್ಟ ಸಪೋಟ ಹಣ್ಣು ಅಂದರೆ ತುಂಬ ಇಷ್ಟ. ತುಂಬ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸಪೋಟ ಮಿಲ್ಕ್ ಶೇಕ್ ಮಾಡ್ತಾರಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಬಿಟ್ಟಿದ್ದಾವೆ ಹಣ್ಣುಗಳು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಗಿಡಗಳನ್ನು.
ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಪಾರ್ಕಲ್ಲಿ ಎಲ್ಲ ಕ್ಲೀನಾಗಿಟ್ಟಿರ್ತಾರೆ ಯಾವಾಗಲೂ. ಹುಡುಗರಿಗೂ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಪಿಗೆ ಗಿಡ ಕೂಡ ಇದೆ ಇಲ್ಲಿ, ಸಂಪಿಗೆ ಹೂವಿನ ಗಿಡ ಕೂಡ ಇದೆ. ಇದು ನೋಡಿ ದಾಸವಾಳ, ತುಂಬ ಚೆನ್ನಾಗಿದೆ ಹೂವು, ದಾಸವಾಳ ಹೂವು. ಯಾರಿಗೆಲ್ಲ ದಾಸವಾಳ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹಾಗೆ ನಾನು ಕೆಲವೊಂದು ಅಡುಗೆ ವಿಡಿಯೋಗಳ ಮಧ್ಯೆ ಈಗ ನೇಚರ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನಂಗೆ ನೇಚರ್ ವಿಡಿಯೋಗಳನ್ನು ಹಾಕೋದಂದರೆ ತುಂಬ ಇಷ್ಟ. ಇವೆಲ್ಲ ನೋಡ್ಕೊಂಡು ಹಾಗೆ ನಿಂತಿರ್ತೀನಿ. ನೋಡಿ ಇದು ಸೀಬೆಕಾಯಿ, ಅಲ್ಲಲ್ಲಿ ಸೀಬೆಕಾಯಿ ಬಿಟ್ಟಿದ್ದಾವೆ. ಮೊದಲು ತುಂಬ ಬಿಟ್ಟಿತ್ತು, ಅವೆಲ್ಲ ಕಾಯಿಯಾಗಿ ಈಗ ಮತ್ತೆ ಅವೆಲ್ಲ ಖಾಲಿ ಆಯಿತು, ಮತ್ತೆ ಬಿಡ್ತಾ ಇದೆ. ನೋಡಿ ಮತ್ತೆ ಅಲ್ಲಲ್ಲಿ ಬಿಟ್ಟಿದ್ದಾವೆ, ಚಿಕ್ಕದಾಗಿದೆ ಇನ್ನು. ಇವು ಇಷ್ಟು ದೊಡ್ಡವಾಗುತ್ತೆ. ಇದು ನೋಡಿ ಹಾಗೆ ಪಾಟಲ್ಲೇ ಈ ಹೂವಿನ ಗಿಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಡೇರೆ ಹೂ ಇರಬೇಕು. ಇದು ನೋಡಿ ಬಟನ್ ಹೂ, ಅದು ಕೂಡ ಚೆನ್ನಾಗಿದೆ. ಇದು ಎಲೆ ಥರ ಕಾಣಿಸುತ್ತೆ ನೋಡಿ, ಎಲೆ ಏನಲ್ಲ, ಇದು ಬೇರೆ ಸುಮ್ಮನೆ ಶೋ ಗಿಡ. ಇದು ಬಳ್ಳಿ, ಇದು ಶೋ ಬಳ್ಳಿ, ಇದು ಗಿಡ ಅಲ್ಲ ನೋಡಿ. ಇದು ಅಡಿಕೆ ಇರ್ಬೋದು ಅನಿಸುತ್ತೆ. ನೋಡಿ ಹೇಗಿದೆ, ಕಾಯಿಗಳು ಎಷ್ಟೊಂದು ಬಿಟ್ಟಿದೆ. ಕೆಳಗಡೆ ಕೂಡ ತುಂಬ ಉದುರಿರುತ್ತೆ ಕಾಯಿ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಇದನ್ನು ಆಮೇಲೆ ಅಡಿಕೆ ಹೇಗೆ ಮಾಡ್ತಾರೋ ನನಗೂ ಗೊತ್ತಿಲ್ಲ ಅಷ್ಟೊಂದು. ಏನು ಆಮೇಲೆ ಕುದಿಸಿ ಏನು ಮಾಡ್ತಾರೆ ಅನಿಸುತ್ತೆ. ಅಲ್ಲೆಲ್ಲ ಮಲೆನಾಡು ಕಡೆ ಎಲ್ಲ ಜಾಸ್ತಿ ಇರುತ್ತೆ ನೋಡಿ. ಇಷ್ಟೊಂದು ಬಿದ್ದಿದ್ದಾವೆ ಕಾಯಿಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.